ಗೊತ್ತಿತ್ತಾ? ಗೊತ್ತಿತ್ತು ಈ ಮದುವೆ ನಡೆಸ್ತಿದ್ದೀರಾ? ಯಾಕೆ? ಭೂಮಿಕಾ, ಆ ಹುಡುಗ ಜಯದೇವ್ಗೆ ಕೆಲಸ ಮಾಡ್ತಾರೋದು ಸತ್ಯ. ಆದರೆ ಜಯದೇವ್ ಆ ಹುಡುಗನ್ನ ಕೆಟ್ಟ ಉದ್ದೇಶಕ್ಕೆ ಬಳಸ್ಕೊಂಡಿರ್ಬೋದು. ನಾನು ನೋಡಿದ ಮಟ್ಟಿಗೆ, ನಾನು ತಿಳ್ಕೊಂಡಿರೋ ಮಟ್ಟಿಗೆ ಆ ಹುಡುಗ ಕೆಟ್ಟವನಲ್ಲ. ಹಾಟ್ಲಿ ತುಂಬ ಒಳ್ಳೆಯವನು. ಯಾಕೆಂದ್ರೆ ಆ ಹುಡುಗ ನಮ್ಮ ಆಶ್ರಯದಲ್ಲಿ ಬೆಳೆದಿರೋನು. ನಂತರ ಆಗಬೇಕು, ನಂತರ ಬೆಳಿಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿರೋನು. ಒಳ್ಳೆ ಉದ್ದೇಶ, ಗುರಿ ಇರೋರು ಯಾರು ಕೆಟ್ಟ ಕೆಲಸ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಮಾಡಿದ್ರು ಯಾರ್ದೋ ಒತ್ತಾಯಕ್ಕೋ ಯಾವುದೋ ಅನಿವಾರ್ಯತೆಗೋ ಕಟ್ಟು ಬಿದ್ದಿ ಥರ ಮಾಡಿರ್ತಾನೆ. ಇದು ಹಾಗೆ ಆಗಿರೋದು. ನಾನು ಅವನ ಹತ್ರ ಮಾತಾಡಿದ್ದೀನಿ ಭೂಮಿಕಾ. ಅವನ ಮುಖದಲ್ಲಿ ನಾನು ಕಾಣಿಸಿದ್ದು ಮುಗ್ಧತೆ, ಸುಳ್ಳು, ಮೋಸ ಎಳ್ಳಷ್ಟು ಇರಲಿಲ್ಲ. ಅವನು ನಮಗೆ ಮೋಸ ಮಾಡಲ್ಲ ಅನ್ನಿಸ್ತು. ಅದಕ್ಕೆ ಈ ನಿರ್ಧಾರ ತಗೊಂಡೆ. ಒಂದು ವೇಳೆ ಮಲ್ಲಿಗೆ ಮೋಸ ಮಾಡೋಕ್ಕೆ ಹುಡುಗ ಬಂದಿದ್ದಾನೆ ಅಂತ ಮಲ್ಲಿಗೆ ಗೊತ್ತಾದರೆ ತುಂಬಾ ಶಾಕ್ ಆಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೆ ದುಡುಕ್ತೆ ಸುಮ್ಮನಿದ್ದೀನಿ. ನನಗೆ ಅವನ ಮೇಲೆ ನಂಬಿಕೆ ಇದೆ ಭೂಮಿಕಾ. ಅವನು ನನ್ನ ನಂಬಿಕೆನ ಉಳಿಸ್ಕೋತಾನೆ ವಿಶ್ವಾಸ ನನಗಿದೆ. ನೀವು ಆ ವಿಶ್ವಾಸ ಇಟ್ಕೊಳ್ಳಿ. ಗೌತಮರೇ, ಎಲ್ಲ ಗೊತ್ತಿದ್ದು ಯಾವ ಧೈರ್ಯದ ಮೇಲೆ ಅವನ ನಂಬ್ತಿದ್ದೀರಾ? ನಾನು ಅವನ ಹತ್ರ ಮಾತಾಡಿದ್ದೀನಿ ಭೂಮಿಕಾ. ನೋಡಿ, ನೀವು ಈ ಮದುವೆನ ನಿಲ್ಲಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಜಯದೇವ್ ಕೂಡ ಹಾಗೆ ಯೋಚನೆ ಮಾಡ್ತಾ ಇದ್ದಾನೆ. ರೋಗಿ ಬಯಸಿದ್ದು, ಡಾಕ್ಟರ್ ಹೇಳಿದ್ದು ಎರಡು ಒಂದೇ ಅಂತ ಆಗಲ್ವಾ? ಒಂದ್ಸತಿ ಮಲ್ಲಿ ಕುತ್ತಿಗೆಗೆ ತಾಳಿ ಬಿತ್ತು ಅಂದರೆ ಅವನು ನಮ್ಮ ನಂಬಿಕೆನ ಉಳಿಸ್ಕೊಂಡಾಗೆ. ಆಮೇಲೆ ಅವನು ಅವಳನ್ನು ಚೆನ್ನಾಗಿ ನೋಡ್ಕೋತಾನೆ. ಆ ಭರವಸೆ ನನಗಿದೆ, ನೀವು ಇಟ್ಕೊಳ್ಳಿ. ನೋಡಿ ಭೂಮಿಕಾ, ಇದರಲ್ಲಿ ಎರಡು ಸಾಧ್ಯತೆ ಇದೆ. ಒಂದು, ಅವನು ಮಲ್ಲಿಗೆ ತಾಳಿ ಕಟ್ಟದೆ ಕೊನೆ ಕ್ಷಣದಲ್ಲಿ ಎದ್ದು ಹೋಗ್ಬೋದು. ಅದರಿಂದ ಮಲ್ಲಿಗೆ ನೋವಾಗುತ್ತೆ. ಆ ನೋವು ಈಗಲಾದರೂ ಒಂದೇ, ಆಮೇಲಾದರೂ ಒಂದೇ, ನೋವೇ. ಇನ್ನೊಂದು ಪಾಸಿಟಿವ್ ಸಾಧ್ಯತೆ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಅವನು ಅವಳಿಗೆ ತಾಳಿ ಕಟ್ಬೋದು. ಆಗ ನಾವು ಆತರ ಪಟ್ಟು ಸುನಿಲ್ ಮೇಲೆ ಅನುಮಾನ ಪಟ್ವೇನೋ ಗಿಲ್ಟ್ ಇರಲ್ಲ. ಹಾಗಾಗಿ ನಾನು ಟೈಮ್ ಮೇಲೆ ಎಲ್ಲಾನು ಬಿಟ್ಟಿದ್ದೇನೆ. ಬನ್ನಿ ಹೋಗೋಣ, ತಡ ಆಗುತ್ತೆ. ಬನ್ನಿ. ಬಂದ್ರು ನಿಂತ್ಕೊಳ್ಳಿ. ಇದೇನ್ ಅಳಿ ಅಂದ್ರೆ ಹುಡುಗನ್ ಪಾಪ ಇಲ್ಲೇ ನಿಲ್ಸ್ಬಿಟ್ಟು ಒಳಗ್ ಕರ್ಕೊಂಡು ಹೋಗೋದ್ ಬೇಡವೆ? ಭೂಮಿ ಬಾಮ್ಮ. ಬಾ, ಬನ್ನಿ. ತಗೊಳ್ಳಿ. ಸಭೆಗೆ ಮಂಗಲೆ ತೋರಿಸಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಏನಪ್ಪ ಅದು ಕೈಲಿ ಅಣ್ಣ? ಏನಿಲ್ಲ ಅಣ್ಣ, ಏನಿಲ್ಲ, ಏನಿಲ್ಲ ಅಣ್ಣ.
ಮಾಂಗಲ್ಯ ಪೂಜೆ ಮಾಡಬೇಕು. ಓಂ ಯೋಪಾಂ ಪುಷ್ಪಂ ಹೇದ. ನೋಡಿದ್ರ ಭೂಮಿಕಾ, ಕಡೆಗೂ ನಮ್ಮ ನಂಬಿಕೆನೇ ಗೆಲ್ತು. ನಂಬಿಕೆ ಉಳಿಸ್ಕೊಂಬಿಟ್ಟ. ಹೌದು ಗೌತಮರೇ, ಒಳ್ಳೆದ್ರ ಮುಂದೆ ಕೆಟ್ಟದ್ದು ಸೋತೋಯ್ತು. ನೋಡಿ, ಇದು ಬರೀ ಗಂಟಲ್ಲ, ಬ್ರಹ್ಮಗಂಟು. ನೀವಿಬ್ರು ಬೇರೆ ಬೇರೆ ಅಲ್ಲ, ಒಂದೇ ಅನ್ನೋ ಸಂಕೇತ ತಿಳಿಸುತ್ತೆ. ಹಾಗೆ ನೀವಿಬ್ರು ಒಂದೇ ದಾರಿಲಿ ನಡಿಲಿ ಅಂತ ಈ ಬೆಸಿಗೆ ಆಗಿದೆ. ಇವಾಗ ಸಪ್ತಪದಿ ಶಾಸ್ತ್ರ ನಡೆಯುತ್ತೆ.